ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕೊಡಿಯಾಲ್ ಹೊಸಪೇಟೆ ಗ್ರಾಮದ ತುಂಗಭದ್ರಾ ನದಿ ತೀರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗ ಶ್ರೀ ಕ್ಷೇತ್ರದಲ್ಲಿ ಮೇ 20ರಿಂದ 21ರವರೆಗೆ ಪಂಚಮ ವರ್ಷ ವರ್ಧಂತಿ ಉತ್ಸವ ಹಾಗೂ ಶ್ರೀ ದುರ್ಗಾದೇವಿಯ ನೂತನ ಉತ್ಸವ ಬಿಂಬು ಪ್ರತಿಷ್ಠಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮೊದಲನೇ ದಿನದ ಪೂಜೆ ಹೋಮ ಹವನ ಬೆಳಗ್ಗೆಯಿಂದಲೇ ಪ್ರಾರಂಭಗೊಂಡಿದ್ದು ಸಾಯಂಕಾಲ 4 ಗಂಟೆಯಿಂದ ಕೊಡಿಯಾಲ್ ಹೊಸಪೇಟೆ ಗ್ರಾಮದಲ್ಲಿರುವ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ಅಂಬಾರಿ ಸಮೇತ ಉತ್ಸವ ಬಿಂಬವನ್ನು ಗ್ರಾಮದ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಮೂಲಕ ಮೂಲ ಸನ್ನಿಧಿಗೆ ತಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಠದ ಗುರುಗಳು ಮಾತನಾಡಿ ಮೊದಲ ದಿನದ ಕಾರ್ಯಕ್ರಮ ಹಾಗೂ ನಾಳೆ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಕೊಡಿಯಾಲ ಗ್ರಾಮದ ತುಂಗಭದ್ರಾ ನದಿ ದಂಡೆ ಮೇಲೆ ಇರತಕ್ಕಂತಹ ಶ್ರೀ ನಾಗಬನ ಮತ್ತು ಮೂಲದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದಲ್ಲಿ ಪಂಚಮ ವರ್ಷದ ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ಬೆಳಗಿನ ಸಮಯದಲ್ಲಿ ಆದಿತ್ಯಾದಿ ನವಗ್ರಹಗಳಿಗೆ ಸಮೇತ ಅಂದರೆ ಆದಿತ್ಯಾದಿ ನವಗ್ರಹಗಳ ಶಾಂತಿ ಪೂಜೆಯನ್ನು ಮತ್ತು ಹೋಮವನ್ನು ಮಾಡಿದ್ದೇವೆ. ಮತ್ತು ಸಂಜೆ ಹೊತ್ತಲ್ಲಿ ಶ್ರೀ ಕೊಡಿಯಾಲ ಗ್ರಾಮದ ದುಂಡಿ ಬಸವೇಶ್ವರ ದೇವಸ್ಥಾನದಿಂದ ಅಂಬಾರಿ ಸಮೇತವಾಗಿ ಅಮ್ಮನವರ ಮೂಲ ಉತ್ಸವ ಬಿಂಬವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲೂ ಸಹಿತ ಪೂರ್ಣಕುಂಭ ಸಮೇತವಾಗಿ ಸಂಚರಿಸುತ್ತಾ ಮೂಲ ಸಾನ್ನಿಧ್ಯದ ಕಡೆಗೆ ಬಂದು ಮೂಲ ಸಾನ್ನಿಧ್ಯದಲ್ಲೂ ಸಹಿತ ಇವತ್ತು ಸಂಜೆ ಆದಿವಾಸ ವಿಧಾನಗಳಿದ್ದು ಅಮ್ಮನವರಿಗೆ ವಿಶೇಷವಾದ ಸೇವೆ ಮತ್ತು ಪೂಜೆ ಕೈಂಕರ್ಯಗಳು ಇರ್ತದೆ.